ರಾಜಕೀಯದಲ್ಲಂತೂ ಕಳೆದ ಹಲವಾರು ವರ್ಷಗಳಿಂದ ಮಾಹಿರಿದ್ದಾರೆ. ಅವರು ಅಲ್ಲೇ ನಾಗನೂರು KM ಸುತ್ತಗಟ್ಟಿ ಗ್ರಾಮಗಳಿಗೆ ನಡುವಂಥ ಸೇತುವೆ ನಿರ್ಮಾಣ ಮಾಡಿ ಬ್ರಿಡ್ಜ್ ಕಮ್ ಬಾಂದ್ರಾ ಮಾಡುವಂಥ ಒಂದು ಯೋಜನೆಗೆ ಏನಪ್ಪ ಅಂತಂದ್ರೆ ಆ ಕಾಮಗಾರಿಗೆ ಚಾಲನೆ ಕೊಡ್ತಾ ಇದ್ದಾರೆ. ಅದು ನಾವು ನೇರವಾಗಿ ಕಾಯ್ತಿದ್ದೀವಪ್ಪ, ನಾವು ಮಾಡ್ತೀವಿ ಅನ್ನುವಂಥದ್ದು. ಅಂದರೆ ಇದನ್ನು ಸೂಕ್ಷ್ಮ ಅಭ್ಯಾಸ ಮಾಡ್ತಾ ಹೊರಟಾಗ ಅಲ್ಲಿ ಎಲ್ಲ ಜನ ಜೊತೆ ಸ್ವಲ್ಪ ಮಾತಾಡಿದಾಗ ಸಹಜವಾಗಿ ಈ ಒಂದು ಹುಕ್ಕೇರಿ, ಗೋಕಾಕ, ಅರಬಾವಿ, ಅದೇ ಕಾಲಕ್ಕೆ ಯಮಕನಮರಡಿ, ಇವೆಲ್ಲ ಸುತ್ತಮುತ್ತ ಚಿಕ್ಕೋಡಿ, ಇವೆಲ್ಲದರಲ್ಲಿ ಮತ್ತೆ ರಾಜಕೀಯ ಜಾಗೃತಿ ಆಗಿ ರಾಜಕೀಯವಾಗಿ ಎಲ್ಲರೂ ತಮ್ಮ ಕೆಲಸ ಮಾಡಿ ಜನರ ಮನಸ್ಸನ್ನು ಗೆಲ್ಲೋದು ಬಂತಲ್ಲ 2028. ಇನ್ನೇನು, ಯಾಕಂದ್ರೆ ಇದು ಈಗ ಮೇ ತಿಂಗಳು, 6 ತಿಂಗಳು ಹೋಗೋದು ಎಷ್ಟರಲ್ಲೇ ಆಗಲೇ ಹೋಗಿಬಿಡ್ತದೆ. ಈಗ 5 ಆಯಿತು, 6 ನಂತರ 1 ವರ್ಷ. ಅಂದ್ರೆ ಸಹಜವಾಗಿ ಎಲ್ಲರಿಗೂ ಈಗ ವೋಟರ್ಸ್ ಮೇಲೆ ಕಾನ್ಸಂಟ್ರೇಷನ್. ಈ ಬದಲಾವಣೆ ಕಾರಣ ಏನಪ್ಪ ಅಂದ್ರೆ ರೈತರು ಹೋರಾಟ. ಗುರ್ಲಾಪುರದಲ್ಲೇ ಭಾಳ ದೊಡ್ಡ ಹೋರಾಟ ಮಾಡಿದರು. ಆ ಹೋರಾಟದ ಯಶಸ್ಸನ್ನು ಕಂಡು, ಆದರೆ ಎಷ್ಟು ಪ್ರಮಾಣದಲ್ಲಿ ಯಶಸ್ಸು ಆಗ್ಬೋದು ಆಗಿಲ್ಲ, ಆ ಮಾತು ಬೇರೆ. ಆದರೆ ರೈತರು ಒಂದಾಗಬಹುದು, ಹೋರಾಟ ಮಾಡಿದರೆ ಇದ್ದ ರಾಜಕೀಯ ಶಕ್ತಿಗಳಿಗೆ ಹೊಡೆತ ಕೊಡಬಹುದು ಅನ್ನೋದು ಈಗಾಗಲೇ ಅವ್ರು ಮನವರಿಕೆ ಮಾಡಿಕೊಂಡಿದ್ದಾರೆ ಈ ರಾಜಕಾರಣಿಗಳಿಗೆ. ಹೀಗಾಗಿ ಈ ರಾಜಕಾರಣಿಗಳು ಒಬ್ಬರಿಂದ ಒಬ್ಬರು ತಮ್ಮ ರಾಜಕೀಯ ಅಷ್ಟು ತುಳಿಸುವ ಜೊತೆಗೆ ಆದಷ್ಟು ರೈತ ಸಂಘಟನೆ, ರೈತರ ಹೋರಾಟ ಒಂದು ಹಂತದವರೆಗೆ ಹೋರಾಟ ಆಗಿರಲಿ, ನಮಗೆ ಪ್ರತಿಸ್ಪರ್ಧೆ ಆಗೋದು ಬೇಕಾಗಿಲ್ಲ ಅನ್ನುವಂಥ ಸಾಮೋಪಾಯ, ಭೇದೋಪಾಯ, ದಂಡೋಪಾಯ, ಯಾವ ಉಪಾಯ ಬೇಕು ಅದನ್ನು ಪ್ರಯೋಗ ಮಾಡುವಂಥ ಕೆಲಸವನ್ನು ಈಗ ನಡೆಸಿದ್ದಾರೆ. ಜೊತೆಗೆ ಅವರಲ್ಲಿಯೇ ಭಿನ್ನ ಮತ ಇರೋದ್ರಿಂದಾಗಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಹೊಸ ರಾಜಕೀಯ, ಸ್ವಲ್ಪ ಜನರಿಗೆ ಅನುಕೂಲ ಆಗುವಂಥ ರಾಜಕೀಯ ಆಗ್ಬೋದೇನೋ ಅನ್ನೋಂಥ ಒಂದು ದೂರದ ಆಸೆ. ನೀವು ನೆನಪಿರ್ಬೋದು, ನಿಮಗೆ DCC ಬ್ಯಾಂಕಿನ ಸಂದರ್ಭದಲ್ಲೇ ಹೊಂದಾಣೆ ಮಾಡ್ಕೊಂಡು ಹೋಗ್ತಾಯಿದ್ರು. ಭಾಳ ಜನ ಸಂದರ್ಭ ಮಾತಾಡಿದ್ರು ಕೂಡ, ಇಲ್ಲ ಹೊಂದಾಣೆ ಮಾಡ್ಕೊಂಡು ಹೋಗ್ಬೇಕಪ್ಪ ಅನ್ನುವಂಥದ್ದು. ಆ ಸಂದರ್ಭ ನಮ್ಮ ಚಾನಲ್ ಮೂಲಕ ನಾವು ಹೇಳಿದ್ದೇನಪ್ಪ ಅಂದ್ರೆ ಹೊಂದಾಣಿಕೆ ರಾಜಕಾರಣ ಅಲ್ಲ. ಅವರು ಸ್ವಲಾಭ ಮಾಡಿಕೊಂಡು ಅವರು ಹೊಂದಾಣಿಕೆ ಮಾಡಿ ಜನರ ದೂರ ಸೇರ್ತಾರೆ. ನಿಜವಾಗಿ ಚುನಾವಣೆ ಆಗಲೇಬೇಕು ಅನ್ನುವಂಥ ಮಾತನ್ನು ಒತ್ತು ಕೊಟ್ಟು ಹೇಳಿದ್ವಿ. ಆ ಕಾರಣದ ಸಹಯೋಗ ಒಂದಿಷ್ಟು ಆಯಿತು, ಒಂದಿಷ್ಟು